ಎಷ್ಟೊಂದು ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ SME ಲಾಜಿಸ್ಟಿಕ್ ಡಿಲೇ ಅದು ಜಸ್ಟ್ ಫ್ರಸ್ಟ್ರೇಷನ್ ಅಲ್ಲ, ಅದು ಎಕ್ಸ್ಪೆನ್ಸಿವ್. ಪ್ರತಿಯೊಂದು ಗಂಟೆ ನಿಮ್ಮ ಟ್ರಕ್ ಸ್ಟಕ್ ಆಗ್ತಿದೆ ಸ್ಟೇಟ್ ಬೋರ್ಡ್ ಅಲ್ಲಿ. ಇದರ ಅರ್ಥ ಲಾಸ್ ಬಿಸ್ನೆಸ್, ಲೇಟ್ ಡೆಲಿವರೀಸ್, ಅನ್ಹ್ಯಾಪಿ ಕಸ್ಟಮರ್ಸ್, ರೈಸಿಂಗ್ ಕಾಸ್ಟ್. ಮತ್ತೆ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್ ಡಿಲೇಸ್ ಗೆ ಅಂದ್ರೆ ಸ್ಟೇಟ್ ಬೋರ್ಡ್ ಬಾಟಲ್ ನೆಕ್. ಟ್ರಕ್ಸ್ ಯಾಕೆ ಸ್ಟಕ್ ಆಗ್ತಿದೆ ಮತ್ತೆ ನೀವು ಅದನ್ನ ಹೇಗೆ ಬ್ರೇಕ್ ಡೌನ್ ಮಾಡೋದಂತ ನೋಡೋಣ. ಲಾಜಿಕ್ಸ್ ಬೈ FR18 ನಿಮಗೆ ಸುಸ್ವಾಗತ. ಮೊದಲನೇದು ಮಿಸ್ಸಿಂಗ್ ಆರ್ ಇನ್ಕರೆಕ್ಟ್ ಇಂಟರ್ಸ್ಟೇಟ್ ಪರ್ಮಿಟ್ಸ್. ಇಂಡಿಯಾದ ಎಷ್ಟೊಂದು ಸ್ಟೇಟ್ಸ್ ಗೆ ಬೇಕಾದ ನ್ಯಾಷನಲ್ ಪರ್ಮಿಟ್ ಇಲ್ಲ ಅಂದ್ರೂ ಕೂಡ ಟ್ರಕ್ ಗೆ ಸ್ಟೇಟ್ ಸ್ಪೆಸಿಫಿಕ್ ಎಂಟ್ರಿ ಪರ್ಮಿಟ್ ಯೂಸ್ ಮಾಡ್ತೀವಿ. ನಿಮ್ಮ ಟ್ರಾನ್ಸ್ಪೋರ್ಟರ್ಸ್ ಹತ್ರ ಕರೆಕ್ಟ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ನಿಮ್ಮ ಟ್ರಕ್ ನ ಗಂಟೆಗಟ್ಲೆ, ಕೆಲವೊಂದ್ಸತಿ ದಿನಗಳವರೆಗೆ ನಿಲ್ಲಿಸ್ತಾರೆ. ಎರಡನೇದು ಇ-ವೇ ಬಿಲ್ ಅಂಡ್ GST ಕಂಪ್ಲೇಂಟ್ ಇಶ್ಯೂ. ಇ-ವೇ ಬಿಲ್ ಇನ್ವಾಯ್ಸ್ ಗೆ ಮ್ಯಾಚ್ ಆಗಿಲ್ಲ ಅಂತ ಅಂದ್ರೆ ಎನ್ಫೋರ್ಸ್ಮೆಂಟ್ ಆಫೀಸರ್ ಟ್ರಕ್ ನ ಡಿಟೈನ್ ಮಾಡಬಹುದು. ಸೊ ಮುಂಚೆನೆ ಚೆಕ್ ಮಾಡ್ಕೊಳ್ಳಿ HSR ಕೋಡ್, ಕ್ವಾಲಿಟಿ ಮತ್ತೆ ಕನ್ಸೈನಿ ನೇಮ್. GST ಫಿಲ್ಲಿಂಗ್ ಇರ್ರೆಗ್ಯುಲಾರಿಟೀಸ್. ನಿಮ್ಮ ಕಂಪನಿಯ ಪೆಂಡಿಂಗ್, ರಿಟರ್ನ್ ಅಥವಾ ಮಿಸ್ ಮ್ಯಾಚ್ ಇದ್ರೆ ರ್ಯಾಂಡಮ್ ಚೆಕಿಂಗ್ ಟೈಮ್ ಅಲ್ಲಿ ನೀವು ಇ-ವೇ ಬಿಲ್ ಅನ್ನು ಫ್ಲಾಗ್ ಮಾಡಬಹುದು. ಮೂರನೆಯದು ಇನ್ಕಂಪ್ಲೀಟ್ ಆರ್ ಎರರ್ ಪ್ರೋನ್ ಡಾಕ್ಯುಮೆಂಟ್ಸ್. ಬಾರ್ಡರ್ ಅಫಿಷಿಯಲ್ ಕಾಮನ್ ಆಗಿ ಚೆಕ್ ಮಾಡೋದು ಇನ್ವಾಯ್ಸ್ ಕಾಪಿ, ಇ-ವೇ ಬಿಲ್, ವೆಹಿಕಲ್ ರಿಜಿಸ್ಟ್ರೇಷನ್, ಡ್ರೈವರ್ ಲೈಸೆನ್ಸ್, ಇನ್ಶೂರೆನ್ಸ್ ಸರ್ಟಿಫಿಕೇಟ್, ರೋಡ್ ಪರ್ಮಿಟ್. ಒಂದ್ ಡಾಕ್ಯುಮೆಂಟ್ಸ್ ಮಿಸ್ ಆದ್ರೂ ನಿಮ್ ಟ್ರಕ್ ಹಾಲ್ಟ್ ಆಗ್ಬಹುದು. ನಾಲ್ಕನೇದು ಸಸ್ಪಿಷನ್ ಆಫ್ ಓವರ್ಲೋಡಿಂಗ್ ಆರ್ ಅನ್ಡಿಸ್ಕ್ಲೋಸ್ಡ್ ಗುಡ್. ಈಗ ಏನಾದ್ರೂ ಅವ್ರಿಗೆ ಡೌಟ್ ಬಂದ್ರೆ ನಿಮ್ಮ ಟ್ರಕ್ ಮೇಲೆ ಮತ್ತೆ ಕಾರ್ಗೋ ಬಿಲ್ ಅಲ್ಲಿ ವೇಟ್ ಮೆನ್ಷನ್ ಆಗಿದ್ರೆ ಅವರು ನಿಮ್ಮ ಟ್ರಕ್ ಮತ್ತೆ ಲೋಡ್ ನ ಚೆಕ್ ಮಾಡ್ತಾರೆ, ರಿವೇಟ್ ಮಾಡ್ತಾರೆ, ಒಂದೊಂದ್ಸಲ ಫೈನ್ ಹಾಕ್ತಾರೆ, ಇಲ್ಲ ಅಂದ್ರೆ ಟ್ರಕ್ ನ ಡಿಟೈನ್ ಮಾಡ್ತಾರೆ. SMEs ಬಾರ್ಡರ್ ಡಿಲೇನ ಅವಾಯ್ಡ್ ಮಾಡಕ್ಕೆ ಏನ್ ಮಾಡಬಹುದು? ಮೊದಲನೇದು ಡಿಜಿಟಲೈಸ್ ಆಲ್ ಡಾಕ್ಯುಮೆಂಟ್ಸ್. ಲಾಜಿಸ್ಟಿಕ್ ಟೆಕ್ ಪ್ಲಾಟ್ಫಾರ್ಮ್ ಮತ್ತೆ ಇ-ವೇ ಬಿಲ್ ಟೂಲ್ಸ್ ನ ಯೂಸ್ ಮಾಡಿ ಜನರೇಟ್ ಮತ್ತೆ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡೋಕೆ. ಮ್ಯಾನ್ಯುವಲ್ ಎಂಟ್ರಿ ಎರರ್ಸ್ ನ ಅವಾಯ್ಡ್ ಮಾಡಿ ಮತ್ತೆ ಕ್ಲೌಡ್ ಬೇಸ್ಡ್ ಆಕ್ಸೆಸ್ ನ ಎನ್ಶೂರ್ ಮಾಡಿ. ಎರಡನೇದು ಟ್ರೈನ್ಡ್ ಅಂಡ್ ಕಂಪ್ಲೇಂಟ್ ಟ್ರಾನ್ಸ್ಪೋರ್ಟರ್ ಜೊತೆ ಕೆಲಸ ಮಾಡಿ ಚೀಪ್ ಆಗಿ ಸಿಗೋ ಬ್ರೋಕರ್ಸ್ ನ ಅವಾಯ್ಡ್ ಮಾಡಿ ಅದ್ರ ಬದಲು ಕೆರಿಯರ್ ನ ಅರ್ಥ ಮಾಡ್ಕೊಂಡಿರೋ ಇಂಟರ್ ಸ್ಟೇಟ್ ಲಾಜಿಸ್ಟಿಕ್ ಲಾಸ್, ಟ್ರೈನ್ ಕೋಆರ್ಡಿನೇಟರ್ಸ್ ಮತ್ತೆ ಡ್ರೈವರ್ ಚೆಕ್ ಪೋಸ್ಟ್ ನ ರಿಯಲ್ ಟೈಮ್ ಅಲ್ಲಿ ಹೆಲ್ಪ್ ಮಾಡಬಹುದು. ಮೂರನೇದು 100% GST ಕಂಪ್ಲೇಂಟ್ ಆಗಿರಿ, ಟೈಮ್ ಅಲ್ಲಿ GST ಫೈಲ್ ನ ರಿಟರ್ನ್ ಮಾಡಿ, ಇನ್ಪುಟ್ ಮಿಸ್ ಮ್ಯಾಚ್ ಪೆನಾಲ್ಟೀಸ್ ನ ಅವಾಯ್ಡ್ ಮಾಡಿ, ಮತ್ತೆ ನಿಮ್ಮ GST ಪ್ರೊಫೈಲ್ ನ ಕ್ಲೀನ್ ಆಗಿಡಿ ಸೊ ನಿಮ್ಮ ಇ-ವೇ ಬಿಲ್ ಫ್ಲಾಗ್ ಆಗಲ್ಲ. ನಾಲ್ಕನೇದು ಪ್ರೀ ಟ್ರಿಪ್ ಬಾರ್ಡರ್ ಚೆಕ್ ಲಿಸ್ಟ್ ನ ಯೂಸ್ ಮಾಡಿ ಮತ್ತೆ ಡಿಸ್ಪ್ಯಾಚ್ ಆರ್ ಕನ್ಫರ್ಮ್ ಮಾಡೋ ಮುಂಚೆ ಇ-ವೇ ಬಿಲ್ ನ ಇನ್ವಾಯ್ಸ್ ಮ್ಯಾಚ್ ಆಗಿದ್ಯಾ ಮತ್ತೆ ವ್ಯಾಲಿಡ್ ರೋಡ್ ಪರ್ಮಿಟ್, ಟ್ರಾನ್ಸಿಟ್ ಸ್ಟೇಟ್, DL, RC ಮತ್ತೆ ಇನ್ಶೂರೆನ್ಸ್, ಸಫಿಶಿಯಂಟ್ ಫಾಸ್ಟ್ಯಾಗ್, ಟೋಲ್ ಬ್ಯಾಲೆನ್ಸ್ ಎಲ್ಲ ಕರೆಕ್ಟ್ ಮಾಡಿ. ಐದನೇದು ಟ್ರೈನ್ ಯೋರ್ ಡಿಸ್ಪ್ಯಾಚ್ ಅಂಡ್ ವೇರ್ ಹೌಸ್ ಟೀಮ್. ಎಷ್ಟೊಂದು ಮಿಸ್ಟೇಕ್ ಆಗುತ್ತೆ ಡಿಸ್ಪ್ಯಾಚ್ ಲೆವೆಲ್ ಅಲ್ಲಿ, ರೋಡ್ ಅಲ್ಲ. ಕರೆಕ್ಟ್ ಆಗಿ ಇನ್ವಾಯ್ಸ್ ಮತ್ತೆ ಇ-ವೇ ಬಿಲ್ ನ ಮ್ಯಾಚ್ ಮಾಡಿ, GST ಪೋರ್ಟಲ್ ಅಲ್ಲಿ ಡಾಟಾನ ಅಪ್ಲೋಡ್ ಮಾಡಿ, ಕಾರ್ಗೋ ಟ್ರಾನ್ಸ್ಪರೆನ್ಸಿನ ಪ್ಯಾಕ್ ಮತ್ತೆ ಡಿಕ್ಲೇರ್ ಮಾಡಿ. ಬಾರ್ಡರ್ ಅಲ್ಲಿ 2 hours ಡಿಲೇ ಆದ್ರೆ ಇದರ ರಿಸಲ್ಟ್ 3000 ಡಿಟೆಕ್ಷನ್ ಮತ್ತೆ ಪೆರಿಷಬಲ್ ಗೂಡ್ಸ್ ನ ಸ್ಪಾಯ್ಲ್ ಮಾಡುತ್ತೆ. ಬಾರ್ಡರ್ ಡಿಲೇಸ್ ಇದು ರ್ಯಾಂಡಮ್ ಅಲ್ಲ, ಇದು ಪ್ರಿವೆಂಟಬಲ್. SMEs ಏನ್ ಟ್ರೈ ಮಾಡ್ತಿದೆ ಅಂದ್ರೆ ಕಂಪ್ಲೇಂಟ್ಸ್ ಬರೀ ಆಪ್ಷನ್ ಅಲ್ಲ, ಇದು ಸರ್ವೈವಲ್ ಸ್ಟೇಜ್. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಧನ್ಯವಾದಗಳು.